ಅಮ್ಮ ಬಿಸಿ ಬಕ್ರಿ ಜೊತಿ ಬದ್ನಿಕಾಯಿದ ಬಜ್ಜಿ ಮಾಡ್ತಿದ್ಯಲ್ಲ ಅದನ್ ಮಾಡೋಣೇನಿವತ್ತ? ಬದ್ನಿಕಾಯಿ ಬಜ್ಜ ಮಾಡೋಣಲ್ಲ, ಅದೇನ್ 10 ನಿಮಿಷದಾಗ ಆಗ್ತದ. ಹೌದಾ ನಡಿ ಹಂಗಾರ ಮಾಡೋಣ. ಬದ್ನಿಕಾಯಿ ಬಜ್ಜಿ ಮಾಡ್ಲಿಕ್ಕೆ ಇಲ್ಲೇ ನಾ 3 ಬದ್ನಿಕಾಯಿ ತಗೊಂಡೇನಿ. ಇವಕ್ಕ ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಎಲ್ಲಾ ಕಡೆ ಹತ್ತುವಂಗ ಚಲೋತ್ನಂಗ ಸವರು. ಹ್ಮ್ ಈಗ ಇವನ್ನ ಗ್ಯಾಸ್ ಮೇಲೆ ಇಟ್ಟು ಚಲೋತ್ನಂಗ ಕರಗಾಗುತ್ತಾನ ಸುಡ್ಬೇಕು. ಹ್ಮ್ ಮುಟ್ಟಿ ನೋಡ್ಬೇಕು, ಮೆತ್ತಗಾಗಿದ್ರ ಆಗ್ಯಾವಂತ ಅರ್ಥ. ಈಗ ಗ್ಯಾಸ್ ನಿಂದ ಇಳಿಸಿ ಪೂರ್ಣ ತಣ್ಣಗಾಗುತ್ತಾನ ವೇಟ್ ಮಾಡ್ಬೇಕು. ತಣ್ಣಗಾಗಿಂದ ಅದನ್ನ ಮ್ಯಾಲಿನ ಸಿಪ್ಪಿ ಎಲ್ಲ ತೆಗಿಬೇಕು. ಆಮೇಲೆ ಸಿಪ್ಪಿ ತೆಗ್ದದ್ ಬದ್ನಿಕಾಯಿ ಎಲ್ಲ ಒಂದ್ ಬುಟ್ಟಿ ಒಳಗ್ ಹಾಕೊಳ್ಳು. ಇದು ಬದ್ನಿಕಾಯಿನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಓಕೆ. ಇಷ್ಟಾಗಿಂದ ಇದಕ್ಕ ಒಂದ್ ಬಟ್ಲ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೊಂಡು, ಅರ್ಧ ಬಟ್ಲ ಹೆರ್ದದ್ ಗಜ್ರಿ ಹಾಕೊಂಡು, ನೆಕ್ಸ್ಟ್ ಇದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಅರ್ಧ ಬಟ್ಲ ಹುರಿದು ಶೇಂಗಾದ ಪುಡಿ ಹಾಕೊಂಡು, ಈಗ ಇದಕ್ಕ ಒಂದ್ ಬಟ್ಲ ಮೊಸರು ಹಾಕೊಂಡು. ಅಮ್ಮ ಬರೇ ಮೊಸರಲ್ಲ, ಹೈ ಪ್ರೋಟೀನ್ ಇರೋ ಅಕ್ಷಯ ಕಲ್ಪ ಅವ್ರದ ಮೊಸರು ಹಾಕೋಣ. ಇದ್ರೊಳಗ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಅಡಲ್ಟ್ರೇಷನ್ ಏನೂ ಇಲ್ಲ. ಆಮೇಲೆ ಪೂರ್ತಿ ಗಟ್ಟೆನ್ ಮೊಸರು ಇರ್ತದ. ಹೌದಾ? ಹಂಗಾರ ಅಕ್ಷಯ ಕಲ್ಪ ಅವ್ರದ್ದು ಮೊಸರು ಹಾಕೊಂಡು, ಆಮೇಲೆ ಅರ್ಧ ಬಟ್ಲ ಹಾಲು, ಅದ್ರ ಜೋಡಿ ಕೆನಿನು ಹಾಕೊಂಡು, ಇವೆಲ್ಲಾ ಹಾಕಿ ಚಲೋತ್ನಂಗ ಹೊಂದ್ಗೂಡುವಂಗ ಕೈ ಆಡ್ಸೋಣ. ಲಾಸ್ಟಿಗೆ ಕರಿಬೇವು, ಉಪ್ಪು ಹಚ್ಚಿದ್ದು ಮೆಣಸಿಕಾಯಿ ಒಗ್ಗರಣೆ ಹಾಕಿ ಎಲ್ಲಾನು ಚಲೋತ್ನಂಗ ಕೈ ಆಡ್ಸಿದ್ರ ನಮ್ದು ದಿಢೀರ್ ಬದ್ನಿಕಾಯಿ ಬಜ್ಜಿ ರೆಡಿ ಆಗ್ತದ. ಭಾಳ ರುಚಿ ಇರ್ತದ. ನೀವು ಟ್ರೈ ಮಾಡ್ತಿರಲ್ಲ?